ವರ್ಷಗಳು ಕಳೀತಾ ಇದೆ, ಆದ್ರೆ ಶನಿಯ ಕಾಟ ಮಾತ್ರ ಕಮ್ಮಿ ಆಗ್ತಾ ಇದೆ. ಬೇಡ ಬೇಡ ಅಂದ್ರೂ ಹೊಸ ಶತ್ರುಗಳು ಬರ್ತಿರೋದು ಯಾಕೆ? ಬಾಳಿದಾಗ ಬರ್ಲಿಲ್ಲ, ಬದುಕಿದಾಗ ಬರ್ಲಿಲ್ಲ, ಈಗ ಯಾಕೆ ಸ್ವಾಮಿ ಶನಿ ಕಾಟ? ಅಸಲಿ ಆಟ ಈಗ ಶುರು. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರುದೇವ್, ಕುಂಭರಾಶಿಯವರ 2026ನೇ ಸಾಲಿನ ವರ್ಷ ಭವಿಷ್ಯ ಯಾವ ರೀತಿ ಇರುತ್ತೆ? ಯಾವ ಕೆಲಸಗಳನ್ನ ಮಾಡೋದು ಅದೃಷ್ಟವನ್ನ ತಂದು ಕೊಡುತ್ತೆ? ಯಾವ ಕ್ಷೇತ್ರದಲ್ಲಿರುವವರಿಗೆ ಲಾಭದಾಯಕ ಫಲಗಳಿರುತ್ತೆ? ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡ್ಬೋದು. ವೀಕ್ಷಕರೇ, ಒಂದು 10 ರಿಂದ 12 ನಿಮಿಷಗಳ ಕಾಲ ಸಮಯವನ್ನ ತೆಗೆದುಕೊಂಡು ಈ ವಿಡಿಯೋವನ್ನ ನೋಡಿ, ಯಾಕಂದ್ರೆ ಬಹಳ ವಿಶೇಷವಾಗಿ ಉಪಯುಕ್ತ ಮಾಹಿತಿಯನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ಬಳಸ್ಕೊಂಡು ನಿಮ್ಮ ಜೀವನದ ಅಭಿವೃದ್ಧಿ 2026ರಲ್ಲಿ ಹೇಗೆ ಆಗುತ್ತೆ ಅಂತಕ್ಕಂಥದ್ರ ಪರಿಪೂರ್ಣ ಮಾಹಿತಿಯನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ವಿಡಿಯೋವನ್ನ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದ ಯಂತ್ರ ನಿಮ್ಮ ರಾಶಿಯ ಅನುಗುಣವಾಗಿ ನೀಡ್ತಾ ಇದ್ದೇವೆ. ಈ ಯಂತ್ರವನ್ನ ನೀವು ನಿಮ್ಮ ಫೋನ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು, ಅದರ ಲಿಂಕ್ ಅನ್ನ ನಾವು ಕೊಟ್ಟಿರ್ತೇವೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ನಿಮ್ಮ ಒಂದು ಪ್ರಿಂಟ್ಔಟ್ ತಗೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ವರ್ಷ ಪೂರ್ತಿ ಸಾಲ ಬಾಧೆಯಿಂದ ನಿವಾರಣೆ ಆಗ್ತಕ್ಕಂಥದ್ದು, ಹಾಗೆ ಸ್ವಲ್ಪ ನಿಮ್ಮ ರಾಷ್ಟ್ರಾಧಿಪತಿಯ ಅನುಗ್ರಹ ಕೂಡ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದಾಗುತ್ತೆ. ಇದನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ, ವಿಡಿಯೋದ ಕೊನೆಯಲ್ಲಿ ಒಂದು ಲಿಂಕ್ ಅನ್ನ ಸ್ಕ್ಯಾನರ್ ಅನ್ನ ಕೊಟ್ಟಿರ್ತೇನೆ, ಅದರ ಮುಖಾಂತರದಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಇದರ ಲಿಂಕ್ ಅನ್ನ ಕೊಟ್ಟಿರ್ತೇನೆ. ವಾಟ್ಸ್ಆಪ್ ಮುಖಾಂತರ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ನಮ್ಮ ವಾಟ್ಸ್ಆಪ್ ನಲ್ಲಿ ಇನ್ನು ಮುಂದೆ ನಿಮ್ಮ ರಾಶಿಯ ಅನುಗುಣವಾಗಿರತಕ್ಕಂತಹ ದಿನ ಭವಿಷ್ಯದ ಅಪ್ಡೇಟ್ ಗಳನ್ನ ಕೂಡ ನಿಮ್ಮ ಮೊಬೈಲ್ ನಲ್ಲಿ ನೀವು ಪಡ್ಕೊಳ್ಬಹುದು. ಹಾಗೆ ಗ್ರಹ ಸಂಚಾರ ಫಲ, ಈ ವರ್ಷ ಪೂರ್ತಿ ಇರ್ತಕ್ಕಂತಹ ಗ್ರಹಗಳ ಸಂಚಾರ ಫಲಗಳೇನೇನಿದೆ ಅಂತ ನೋಡೋದಾಯ್ತು ಅಂದ್ರೆ, ಜೂನ್ ತಿಂಗಳಲ್ಲಿ ಗುರುಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾರೆ. ಅಕ್ಟೋಬರ್ 26ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು. ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಗುರುಗ್ರಹ ವಕ್ರಿಯಾಗುತ್ತೆ. ಶನಿಗ್ರಹ ವರ್ಷ ಪೂರ್ತಿ ಮೀನ ರಾಶಿಯಲ್ಲೇ ಇರುತ್ತೆ. ವರ್ಷದ ಪ್ರಾರಂಭದಲ್ಲಿ ಸಿಂಹ ರಾಶಿಯಲ್ಲಿ ಇರ್ತಕ್ಕಂತಹ ಕೇತು ಗ್ರಹ ಡಿಸೆಂಬರ್ 4-5ನೇ ತಾರೀಕಿನಂದು ಕಟಕ ರಾಶಿಯ ಪ್ರವೇಶ ಮಾಡ್ತಕ್ಕಂಥದ್ದು. ಇದು ಈ ವರ್ಷ ಇರುವಂತಹ ಮೇಜರ್ ಗ್ರಹಗಳ ಸಂಚಾರ ಫಲ ಆಗಿರುತ್ತೆ. ಇದರಿಂದಾಗಿ ನಿಮ್ಮ ರಾಶಿಗೆ ಯಾವ ರೀತಿ ಫಲಾನುಫಲಗಳಿರುತ್ತೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಕುಂಭರಾಶಿ ಅಂದಾಗ್ಲೇ ಯಾರು ಕೂಡ ಒಂದು ಯುದ್ಧಕ್ಕೆ ಹೋಗುವಾಗ ಶಸ್ತ್ರಾಭ್ಯಾಸ ಮಾಡಲ್ಲ. ಮೊದಲೇ ಎಲ್ಲವನ್ನ ಮಾಡಿ ತಯಾರಾಗಿ ಕೂತು, ಯಾವಾಗಾದ್ರೂ ಬರ್ಲಿ ಕಷ್ಟ, ಅದನ್ನ ಎದುರಿಸ್ತೀನಿ, ಸಮರ್ಥವಾಗಿ ಎದುರಿಸ್ತೀನಿ ಅಂತ ಹೇಳಿ ಕಷ್ಟಗಳು ಬರುವ ಮುಂಚೆನೆ ಯೋಚನೆ ಮಾಡಿರ್ತಾರೆ. ಕಲಶವನ್ನ ಹೊತ್ತಿರ್ತಕ್ಕಂತಹ ಮನುಷ್ಯ ಈ ಒಂದು ರಾಶಿಯ ಚಿಹ್ನೆ ಆದ್ರೆ, ಕರ್ಮ ಫಲದಾತನಾಗಿರ್ತಕ್ಕಂತಹ ಶನಿ ಇದರ ರಾಶ್ಯಾಧಿಪತಿ. ಸಮಾಜದಲ್ಲಿರ್ತಕ್ಕಂತಹ ಕಟ್ಟುಪಾಡುಗಳು, ನೀತಿ ನಿಯಮಗಳನ್ನ ಯಾವುದು ಕೂಡ ಸುಲಭವಾಗಿ ಒಪ್ಪಿಕೊಳ್ಳದೆ ತಮ್ಮದೇ ಆದ ದಾರಿಯನ್ನ ರೂಪಿಸಿಕೊಳ್ಳೋದು ಈ ಕುಂಭರಾಶಿಯವರಿಗೆ ಬಹುತೇಕ ಇಷ್ಟ. ಅಂದ್ರೆ ನಾನು ಎಲ್ಲರನ್ನ ಒಪ್ಕೊಂಡು ಎಲ್ಲ ಹೇಗಿದೆಯೋ ಅದೇ ತರ ನಡ್ಕೊಂಡು ಹೋಗಲ್ಲ, ನನ್ನದಾದಂತಹ ಹೊಸ ದಾರಿ ಅಂದ್ರೆ ಒಂದು ನ್ಯಾಯಯುತವಾದ ದಾರಿಯನ್ನ ಖಂಡಿತವಾಗ್ಲೂ ಈ ಕುಂಭರಾಶಿಯವರು ಬಯಸ್ತಾರೆ. ಕುಂಭರಾಶಿ ಅಂದ ಕೂಡಲೇ ಬಹುತೇಕ ಜನರಿಗೆ ಇರ್ತಕ್ಕಂಥದ್ದು ಒಂದು ತಪ್ಪು ಕಲ್ಪನೆನೇ, ಅಂದ್ರೆ ಇವ್ರು ಯಾರ ಜೊತೆನೂ ಬೆರೆಯಲ್ಲ ಅಂತ ಹೇಳುವಂಥದ್ದು. ಖಂಡಿತವಾಗ್ಲೂ ಇವ್ರಿಗೆ ಇವ್ರದೇ ಆದಂತಹ ಸ್ಪೇಸ್ ಬೇಕಾಗತ್ತೆ, ಇವ್ರಿಗೆ ಇವ್ರದಾದಂತಹ ಟೈಮ್ ಬೇಕಾಗತ್ತೆ. ಆ ಟೈಮ್ ಕೊಟ್ಟಾಗ ಖಂಡಿತವಾಗ್ಲೂ ಎಲ್ಲರ ಜೊತೆನೂ ಕೂಡ ಇವರು ಬೆರೀತಾರೆ. ಇವರಿಗೆ ಆಳವಾದ ಅಧ್ಯಯನ ಕೂಡ ಇದೆ, ಆಳವಾದ ಜ್ಞಾನ ಕೂಡ ಇದೆ. ಮಾನವೀಯತೆಗೆ ಹೆಸರಾಗಿರ್ತಕ್ಕಂತಹ ರಾಶಿಯೇ ಈ ಕುಂಭರಾಶಿ. ನೀವು ಹೋದ ವರ್ಷದ ವಿಡಿಯೋ ತೆಗೆದು ನೋಡಿದ್ರು ಇದೇ ಮಾತನ್ನ ಅಲ್ಲೂ ಕೂಡ ಹೇಳಿದ್ದೇನೆ. ಯಾಕಂದ್ರೆ ಕುಂಭರಾಶಿ ಅಂದ್ರೇನೆ ಬಹಳ ವಿಶೇಷವಾದಂಥವರು. ಯಾರಿಗೂ ಕೂಡ ಕೆಟ್ಟದ್ದನ್ನ ಬಯಸುವಂತಹ ಗುಣ ಅವರಲ್ಲಿಲ್ಲ. ಆದ್ರೂ ಕೂಡ ಮೈ ತುಂಬಾ ಶತ್ರುಗಳು ಇದೇ ಕುಂಭರಾಶಿಗೆ. ಕುಂಭರಾಶಿಯವರು ಇವರೆಲ್ಲರೂ ಕೂಡ
ಹುಟ್ಟು ವಿಜ್ಞಾನಿಗಳು ಅಂತ ಹೇಳ್ತೇನೆ, ಅಥವಾ ವಿಶೇಷವಾಗಿ ಸಾಧಕರು ಅನ್ನುವ ಪದವನ್ನ ಕೂಡ ಇವರಿಗೆ ಬಳಸ್ಬೋದು. ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನಾ ಅಥವಾ ಇನ್ನಿತರ ಕಾರ್ಯ ವೈಖರಿ ಅಂತಕ್ಕಂಥದ್ದು ಒಂದು ಆಸ್ಟ್ರೋನಾಟ್ಸ್ ಆಗಿರುವಂಥದ್ದು ಅಥವಾ ಒಬ್ಬ ಆಸ್ಟ್ರಾಲಜರ್ ಆಗುವಂಥದ್ದು ಎಲ್ಲವೂ ಕೂಡ ಈ ಒಂದು ಕುಂಭರಾಶಿಯಲ್ಲಿ ಇರತಕ್ಕಂತಹ ವಿಶೇಷವಾದ ಗುಣಗಳೇ ಸರಿ. ಕುಂಭರಾಶಿಯವರಿಗೆ 36 ವರ್ಷ ಆಗುವವರೆಗೂ ಕೂಡ ಜೀವನದಲ್ಲಿ ಸರಿಯಾದ ನೆಲೆಯನ್ನ ಕಂಡುಕೊಳ್ಳೋದು ಬಹಳ ಕಷ್ಟಪಡ್ತಾರೆ. ಯಾಕಂದ್ರೆ ಇವರು ಸಮಾಜಕ್ಕೋಸ್ಕರ ಹೋರಾಟ ನಡೆಸಿರ್ತಾರೆ, ಸಮಾಜಕ್ಕೋಸ್ಕರ ಜೀವನವನ್ನು ನಡೆಸ್ತಿರ್ತಾರೆ. ಆದ್ರೆ 36 ವರ್ಷ ಆದ ನಂತರದಲ್ಲಿ ನನ್ನ ಜೀವನ, ನನ್ನ ಸಂಸಾರ ಅಂತಕ್ಕಂಥದ್ದು ಇವರಿಗೆ ಮನವರಿಕೆ ಆಗುತ್ತೆ. ಎಲ್ಲಾ ವಿಚಾರಗಳನ್ನ ಕೂಡ ಸದ್ಬುದ್ಧಿಯಿಂದನೇ ನೋಡ್ತಾರೆ. ಅಂದ್ರೆ ಯಾವುದೇ ದುರ್ಬುದ್ಧಿ ಇರೋದಿಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡುವ ಗುಣ ಇರೋದಿಲ್ಲ. ಏನೇ ಇದ್ರು ಕೇಳ್ಬಿಟ್ಟು ಇನ್ನೊಬ್ಬನಿಗೂ ಕೊಟ್ಟು ನಾನು ತಿಂತೀನಿ ಅನ್ನೋ ಗುಣ ಈ ಕುಂಭರಾಶಿಯಲ್ಲಿರುತ್ತೆ. ಈ ಕುಂಭರಾಶಿಯವರ ಮನಸ್ಸಿನಲ್ಲಿರ್ತಕ್ಕಂತಹ ವಿಚಾರಗಳನ್ನ ಬದಲಾಯಿಸೋದು ಬಹಳ ಕಷ್ಟ. ಯಾಕಂದ್ರೆ ನಾನು ಯೋಚನೆ ಮಾಡಿರ್ತಕ್ಕಂಥದ್ದು ಸರಿ ಇದೆ, ನನ್ನ ಯೋಚನೆ ಸರಿ ಇದೆ ಅಂತ ಹೇಳಿ ಬಹುತೇಕ ಇವರು ಯೋಚನೆ ನಡೆಸ್ತಾ ಇರ್ತಾರೆ. ಇವರು ಒಂದೊಂದು ಬಾರಿ ತೆಗೆದುಕೊಳ್ಳುವಂತಹ ನಿರ್ಧಾರ ಇವರ ಸಂಗಾತಿಗೆ ಇಷ್ಟವಾಗದೆ ಅಥವಾ ಇವರ ಸಂಗಾತಿಯ ವಿರುದ್ಧವಾಗಿ ತೆಗೆದುಕೊಂಡು ಇವರ ಒಂದು ಸಂಬಂಧವನ್ನ ಜಟಿಲಗೊಳಿಸುವಂತಹ ಒಂದು ಸಂದರ್ಭಗಳು ಕೂಡ ನಿರ್ಮಾಣ ಆಗ್ಬೋದು. ಅದರಲ್ಲೂ ತಾರ್ಕಿಕ ಒಂದು ಪರಿಹಾರಗಳನ್ನ ಕೊಡೋದಕ್ಕೆ ಹೋಗಿ ಸ್ವಲ್ಪ ಸಂಬಂಧಗಳೆಲ್ಲವೂ ಕೂಡ ಜಟಿಲ ಆಗ್ತಾ ಬರುತ್ತೆ. ಇವರ ಜೀವನದಲ್ಲಿರ್ತಕ್ಕಂತಹ ದೊಡ್ಡ ಸವಾಲು ಏನಂದ್ರೆ ಇವರ ರೀತಿಯೇ ಎಲ್ಲರೂ ಯೋಚನೆ ಮಾಡಲ್ಲ, ಎಲ್ಲರೂ ಕೂಡ ಅವರ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಾರೆ ಅಂತಕ್ಕಂಥದ್ದು ಇವರಿಗೆ ಅರ್ಥ ಆಗೋದು ಬಹಳ ತಡವಾಗುತ್ತೆ. ತಮ್ಮ ಒಂದು ಲೋಕದಿಂದ ಹೊರಬಂದು ಈ ಲೋಕದಲ್ಲಿರ್ತಕ್ಕಂತಹ ಜನ ಅಂದ್ರೆ 11 ರಾಶಿ, ಉಳಿದ 11 ರಾಶಿಯವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತಕ್ಕಂಥದ್ದು ಇವರಿಗೆ ತಿಳಿಯುವಂಥದ್ದೇ ಬಹಳ ಲೇಟ್ ಆಗ್ಬಿಡುತ್ತೆ. ತಲೆಯಲ್ಲಿ ಒಂದು ಯೋಚಿಸಿ ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ ಒಂದು ಬಯಕೆಯನ್ನ ಬಹುತೇಕ ಜನರು ಇಟ್ಕೊಂಡಿರ್ತಾರೆ. ಆದ್ರೆ ಈ ಕುಂಭರಾಶಿಯವರು ತಮ್ಮ ಬುದ್ಧಿ ಹಾಗೂ ಮನಸ್ಸು, ಹೃದಯದಲ್ಲಿ ಇರ್ತಕ್ಕಂತಹ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಒಂದೇ ಇರಬೇಕು ಅಂತಕ್ಕಂಥದ್ದು. ಮನಸ್ಸಿಗೆ ಏನನ್ಸುತ್ತೋ ಅದನ್ನೇ ಮಾಡಬೇಕು, ತಲೆಯಲ್ಲಿ ಏನಿರುತ್ತೋ ಅದೇ ತನ್ನ ಮನಸ್ಸಲ್ಲೂ ಅನಿಸ್ಬೇಕು ಅಂತಕ್ಕಂಥ ಹೋರಾಟ ಜೀವನ ಪೂರ್ತಿ ಇವರು ಮಾಡ್ತಾರೆ. ಇಂತಹ ಕುಂಭರಾಶಿಗೆ 2026ರಲ್ಲಿ ಗ್ರಹಗತಿಗಳ ಸಂಚಾರ ಫಲದಿಂದ ಆಗುವಂತಹ ಬದಲಾವಣೆಯಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ನೀವು ಕಾಣ್ಕೊಳ್ತೀರಿ. ಪ್ರಗತಿ ಅಂತಕ್ಕಂಥದ್ದು ನಿಮ್ಮ ವೃತ್ತಿ ಜೀವನದಲ್ಲಿ ಬಹುತೇಕ ಲಾಭದಾಯಕವಾಗಿರುತ್ತೆ. ಅಂದ್ರೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನೀವು ಏನು ಯೋಚನೆ ಮಾಡಿರ್ತೀರಿ, ನೀವು ಎಷ್ಟು ಕಷ್ಟಪಟ್ಟಿರ್ತೀರಿ, ಎಲ್ಲದಕ್ಕೂ ಕೂಡ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ವೃತ್ತಿ ಜೀವನದಲ್ಲಿ ಅನೇಕ ಏರಿಳಿತಗಳನ್ನ ನೀವು ಈ ಹಿಂದೆ ಬಹುತೇಕ ಸಾರಿ ನೋಡಿರ್ತೀರಿ. ಅದೆಲ್ಲವನ್ನ ಕೂಡ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಇಟ್ಕೊಂಡು ಈ ವರ್ಷ ಬರುವಂತಹ ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಹಣಕಾಸಿನ ಸ್ಥಿತಿ 2026ರಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ವರ್ಷ ಅಂತ ಹೇಳ್ತೇನೆ. ಹಣದ ಒಳಹರಿವು ಚೆನ್ನಾಗಿರುತ್ತೆ. ಸವಾಲುಗಳ ಮಧ್ಯೆಯೂ ಸಂಪಾದನೆ ಮಾಡಲು ಅನೇಕ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ರಾಹುವಿನ ಪ್ರಭಾವ ಇರೋದ್ರಿಂದ ಸ್ವಲ್ಪ ಅನಗತ್ಯವಾಗಿರುವಂತಹ ಖರ್ಚನ್ನ ಈ ರಾಹು ಮಾಡಿಸ್ತಾನೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ದೀರ್ಘ ಅವಧಿಯ ಹೂಡಿಕೆ ಏನಾದರೂ ಮಾಡಿತ್ತು ಅಂದ್ರೆ ಲಾಭವನ್ನ ತಂದುಕೊಡುತ್ತೆ. ಪ್ರೇಮ ಮತ್ತು ಕೌಟುಂಬಿಕ ಜೀವನವನ್ನ ನೋಡೋದಾಯ್ತು ಅಂದ್ರೆ ಪ್ರೇಮಿಗಳಿಗೆ ಇದು ಉತ್ತಮ ವರ್ಷ ಅಂತ ಹೇಳ್ತೇನೆ. ನಿಮ್ಮಿಬ್ಬರ ಸಂಬಂಧವನ್ನ ಒಂದು ಲೀಗಲ್ ಮಾಡುವಂಥದ್ದು ಅಥವಾ ಮದುವೆಯಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಗಟ್ಟಿಯಾಗಿಸುವಂತಹ ಸಾಧ್ಯತೆ ಈ ವರ್ಷ ಇದೆ. ಹಾಗೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದಗಳು ಕೂಡ ಇರ್ಬೋದು. ಅದರ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ನೀವೆಲ್ಲರೂ ವಹಿಸ್ಬೇಕಾಗತ್ತೆ. ವಿವಾಹದ ಬಗ್ಗೆ ಯೋಚಿಸ್ಬೇಕಾದ್ರೆ ನಿಮ್ಮೆಲ್ರಿಗೂ ಕೂಡ ಅತ್ಯಂತ ಅವಿವಾಹಿತರು ಎಲ್ರಿಗೂ ಕೂಡ ಬಹುತೇಕ ವರ್ಷದಿಂದ ಮದುವೆ ಆಗಿಲ್ಲ, 35, 36 ಆಗಿತ್ತು ಅಂದ್ರೂ ಕೂಡ ಈ ವರ್ಷ ವಿವಾಹ ಯೋಗ ಬರುವ ಲಕ್ಷಣಗಳಿದೆ. ಹಾಗೆ ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯ ಅಂತಕ್ಕಂಥದ್ದಿರುತ್ತೆ. ಕುಟುಂಬ ಸದಸ್ಯರ ಬೆಂಬಲ ನಿಮಗಿರುತ್ತೆ. ಹಿರಿಯರ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿಯನ್ನ ನೀವು ವಹಿಸ್ಬೇಕಾಗತ್ತೆ. ಈ ವರ್ಷ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ಆದ್ರೆ ಕೆಲಸದ ಒತ್ತಡ, ಮಾನಸಿಕ ಒತ್ತಡದಿಂದ ಸ್ವಲ್ಪ ಸಮಸ್ಯೆಯನ್ನ ನೀವು ಎದುರಿಸಬಹುದು. ಸ್ವಲ್ಪ ಒಂದಷ್ಟು ಸುಸ್ತು ಅಥವಾ ದಣಿಯುವಂತಹ ಲಕ್ಷಣಗಳು ಕೂಡ ಇರುವಂತದ್ದು. ಸ್ವಲ್ಪ ದಿನನಿತ್ಯ ಧ್ಯಾನ, ವ್ಯಾಯಾಮ ಎಲ್ಲವನ್ನ ಮಾಡಿ, ಹಾಗೆ ನಿಯಮಿತ ಆಹಾರದ ಸೇವನೆಯನ್ನ ಕೂಡ ನೀವು ಮಾಡಬೇಕಾಗತ್ತೆ. ಒಂದಷ್ಟು ವಾಕಿಂಗ್ ಮಾಡುವಂಥದ್ದು, ಎಕ್ಸರ್ಸೈಸ್ ಮಾಡುವಂಥದ್ದು ಎಲ್ಲವನ್ನ ಕೂಡ ರೂಢಿಸ್ಕೊಳ್ಳಿ, ಲಾಭದಾಯಕವಾಗಿರುತ್ತೆ. ಈ ವರ್ಷದಲ್ಲಿ ನಿಮಗೆ ಅದೃಷ್ಟ ತರುವಂತಹ ತಿಂಗಳುಗಳು ಜನವರಿ ಮತ್ತು ಫೆಬ್ರವರಿ ತಿಂಗಳು. ಈ ವರ್ಷದ ಆರಂಭವು ಅದೃಷ್ಟವನ್ನು ತರುತ್ತೆ.
ಕೆಲಸದಲ್ಲಿ ಉತ್ತಮ ಪ್ರಗತಿ ಆಗತ್ತೆ, ಹೊಸ ಯೋಜನೆಗಳ ಆರಂಭ ಆಗತ್ತೆ, ಆರ್ಥಿಕ ಲಾಭ, ವೈಯಕ್ತಿಕವಾದಂತಹ ಲಾಭಗಳು ಕೂಡ ಆಗತ್ತೆ, ಹಾಗೂ ಸಕಾರಾತ್ಮಕ ಬದಲಾವಣೆಗಳು ಕೂಡ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆದರೆ ಮೇ ಮತ್ತು ಜೂನ್ ತಿಂಗಳಲ್ಲಿ ಹಣಕಾಸು ವಿಚಾರದಲ್ಲಿ ನೀವು ಸ್ವಲ್ಪ ಅದೃಷ್ಟಶಾಲಿಗಳಾಗಿರ್ತೀರಿ. ಹೂಡಿಕೆಗಳೆಲ್ಲವೂ ಕೂಡ ಲಾಭವನ್ನ ತಂದುಕೊಟ್ರೆ ಆದಾಯದ ಮೂಲಗಳು ಕೂಡ ಹೆಚ್ಚಾಗುವಂತಹ ಲಕ್ಷಣಗಳು ಈ ಸಂದರ್ಭದಲ್ಲಾಗತ್ತೆ. ಹೊಸ ಮನೆ ಅಥವಾ ವಾಹನ ಖರೀದಿ ಯೋಗ ಕೂಡ ಈ ಒಂದು ಕುಂಭರಾಶಿಯವರಿಗೆ ಮೇ ಅಥವಾ ಜೂನ್ ತಿಂಗಳಲ್ಲಿದೆ. ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದ ಸಂಬಂಧದ ಮೇಲೆ ಉತ್ತಮ ಫಲ ಅಂತಕ್ಕಂಥದ್ದಿದೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಒಂದು ಪ್ರತಿಫಲ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗತ್ತೆ. ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯ ಕಳೆಯುವಂತಹ ಲಕ್ಷಣಗಳಿರುತ್ತೆ. ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಒಳ್ಳೆಯ ಸಮಯ ಅಂತ ಹೇಳ್ತೇನೆ. ಹಾಗೆ 2024 ಅಥವಾ 25ರಲ್ಲಿ ನಾವೇನೋ ಯೋಜನೆಯನ್ನ ಮಾಡ್ಕೊಂಡಿರ್ತೀವಿ, ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು ಅಂತ. ಆ ಕೆಲಸ ಕೊನೆ ಹಂತದವರೆಗೂ ಬಂದು ಹಾಳಾಗೋದಕ್ಕೆ ಮೂಲ ಕಾರಣ ಏನು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? 2 ಕಾರಣ ಇದೆ ಮೂಲವಾಗಿರ್ತಕ್ಕಂಥದ್ದು ನಮ್ಮ ಕೆಲಸ ಕಾರ್ಯಗಳು ಹಾಳಾಗ್ಲಿಕ್ಕೆ. ಮೊದಲನೆಯದ್ದು ಜರಗಳ ನರದೃಷ್ಟಿ ದೋಷ, ಇನ್ನೊಂದು ದೈವ ಬಲ ಇಲ್ಲದೆ ಇರತಕ್ಕಂಥದ್ದು. ನಿಮ್ಮ ಶತ್ರುಗಳಾಗಿರ್ಬೋದು ಅಥವಾ ನಿಮ್ಮ ಹಿತೈಷಿಗಳು ಅಥವಾ ನಿಮ್ಮ ಕುಟುಂಬದವರು, ನಿಮ್ಗೆ ಒಳ್ಳೇದು ಬಯಸುವವರು ಅಂತ ಹೇಳಿ ನಿಮ್ಮ ಅಕ್ಕಪಕ್ಕ ಯಾರು ಓಡಾಡ್ತಾ ಇರ್ತಾರಲ್ಲ, ಇಂಥ ವ್ಯಕ್ತಿಗಳಿಂದನೇ ಬಹುತೇಕ ತೊಂದರೆಗಳನ್ನ ನೀವು ಎದುರಿಸ್ಬೇಕಾಗತ್ತೆ. ಯಾಕಂದ್ರೆ ಒಂದು ಕೆಲಸ ಆಗೋದಕ್ಕಿಂತ ಮುಂಚೆ ನಾವು ಹಲವಾರು ವಿಚಾರಗಳನ್ನ ಅವ್ರ ಜೊತೆ ಹಂಚ್ಕೊಂಡಿರ್ತೇವೆ. ಅವರು ಒಂದು ಒಳ್ಳೇದಾಗ್ಲಿ ಅಂತನೋ ಕೆಟ್ಟದಾಗ್ಲಿ ಅಂತನೋ ಒಂದು ದೃಷ್ಟಿ ಅಂತಕ್ಕಂಥದ್ದು ನಮ್ಮ ಮೇಲೆ ಇಟ್ಟಿರ್ತಾರೆ. ಅದರಿಂದಾಗಿ ಅರ್ಧ ಕೆಲಸಗಳು ಹಾಳಾಗುತ್ತೆ. ಇದಕ್ ಪರಿಹಾರ ಏನ್ ಮಾಡಬೇಕು ಅಂತಾನು ಹೇಳ್ತೇನೆ. ಜೊತೆಯಲ್ಲಿ ದೈವ ಬಲ ಇಲ್ಲದೆ ಇರ್ತಕ್ಕಂಥದ್ದು. ನಾವು ಏನ್ ಅನ್ಕೊಳ್ತೇವೆ, ನಮ್ಮ ಮನೆಯಲ್ಲಿ ಬಹಳ ವಿಶೇಷವಾದ ಪೂಜೆಯನ್ನ ನಾವು ಮಾಡ್ತೇವೆ, ವಾರವನ್ನ ಮಾಡ್ತೇವೆ, ವರ್ಷಕ್ಕೊಮ್ಮೆ ಮನೆ ದೇವ್ರಿಗೂ ಹೋಗಿ ಬರ್ತಾ ಇದ್ದೇವೆ, ನಮಗ್ ದೈವ ಬಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ. ಆದ್ರೆ ನಮ್ಮ ಜಾತಕ ಬಲಿಷ್ಠವಾಗಿದ್ದಾಗ ಏನು ತೊಂದರೆ ಬರುದಿಲ್ಲ. ಆದ್ರೆ ಜಾತಕವು ಬಲಿಷ್ಠವಿಲ್ಲದಿದ್ದಾಗ, ದೈವ ಅನುಗ್ರಹವು ಇಲ್ಲದಿದ್ದಾಗ ಕೆಲಸ ಕಾರ್ಯಗಳು ಹಾಳಾಗುತ್ತೆ. ಅದಕ್ಕೋಸ್ಕರ ಧನ ಆಕರ್ಷಣೆ ಆಗ್ಬೇಕು. ಇದೆಲ್ಲವೂ ನಿಮಗೆ ಆಕರ್ಷಣೆ ಆಗೋದಕ್ಕೆ ವಿಶೇಷವಾಗಿರ್ತಕ್ಕಂತಹ ಮಣಿಗಳನ್ನ ನೀವು ಧರಿಸ್ಕೋಬೇಕಾಗತ್ತೆ. ಇದು ಬಹಳ ಟೈಮಿಂದ ನನ್ನ ಹಸ್ತದಲ್ಲಿ ನಾನೇ ಧರಿಸಿರ್ತಕ್ಕಂತಹ ಮಣಿಗಳು. ಇದನ್ನ ತಮ್ಮೆಲ್ರಿಗೂ ಕೂಡ ಇವತ್ತು ರೆಕಮೆಂಡ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಟ್ಟು 4 ಮಣಿಗಳಿರ್ತಕ್ಕಂತಹ ಒಂದು ಬ್ರೇಸ್ಲೆಟ್ ಬರುತ್ತೆ. ಇದು ಬಹಳ ವಿಶೇಷವಾಗಿ ಧನವನ್ನ ಆಕರ್ಷಣೆ ಮಾಡುತ್ತೆ. ಹಾಗೆ ಇನ್ನೊಂದು ಧನವನ್ನ ಉಳಿಸಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ರೆ, 3ನೇದ್ದು ಹೊಸ ಹೊಸ ಅವಕಾಶಗಳನ್ನ ಕೊಡುತ್ತೆ. ಇನ್ನ 4ನೇದ್ದು ದೃಷ್ಟಿ ದೋಷದಿಂದ ಪರಿಹಾರ ಮಾಡ್ತಕ್ಕಂತ ಒಂದು ಬ್ರೇಸ್ಲೆಟ್ ಆಯ್ತು. ಅಂದ್ರೆ ಇನ್ನೊಂದು ವಿಶೇಷವಾಗಿ ಮಾಟ ಮಂತ್ರ ಸಮಸ್ಯೆಯನ್ನ ನಿವಾರಣೆ ಮಾಡ್ತಕ್ಕಂಥದ್ದು, ನರದೃಷ್ಟಿಯಿಂದ ಕಾಪಾಡ್ತಕ್ಕಂಥದ್ದು. ಹಾಗೆ 3ನೇ ಮಣಿ, ಹಾಗೆ 2ನೇ ಬ್ರೇಸ್ಲೆಟ್ ಅಲ್ಲಿ ಇರ್ತಕ್ಕಂತಹ 3ನೇ ಮಣಿ ಏನಪ್ಪಾ ಅಂತಂದ್ರೆ ಬಹಳ ವಿಶೇಷವಾಗಿ ಅದ್ಭುತ ಶಕ್ತಿ ಇರ್ತಕ್ಕಂಥದ್ದು. ಅದು ದೈವ ಬಲ ಹೆಚ್ಚಿಸ್ಲಿಕ್ಕೆ ಎಲ್ಲದಕ್ಕೂ ಕೂಡ ಸಹಾಯಕವಾಗಿರ್ತಕ್ಕಂಥದ್ದು. 2 ಮಣಿಗಳನ್ನ ನಾವು ಕಾಂಬಿನೇಷನ್ ಮಾಡಿ ಧರಿಸೋದ್ರಿಂದ ದೃಷ್ಟಿ ದೋಷವೂ ಪರಿಹಾರ ಆಗುತ್ತೆ, ಜೊತೆಯಲ್ಲಿ ದೈವ ಬಲ, ದೈವ ಅನುಗ್ರಹ ಕೂಡ ನಿಮ್ಮ ಜೊತೆ ಇರುತ್ತೆ. ಹಾಗಾಗಿ ಯಾರಿಗೆ ಸಾಧ್ಯ ಇದೆಯೋ ತಾವೆಲ್ಲರೂ ಕೂಡ ಈ ಮಣಿಗಳನ್ನ ತರಿಸಿ ಹಾಕೊಳ್ಳಿ. ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ, ನಿಮ್ಮ ರಾಶಿ ನಕ್ಷತ್ರಕ್ಕೆ ಅನುಸಾರವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದನ್ನು ಕೊಡ್ತಾ ಇದ್ದೇವೆ. ಇದನ್ನು ನೀವು ಧರಿಸೋದ್ರಿಂದ ಅತ್ಯಂತ ಶುಭದಾಯಕ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೂ 100ಗೆ 100% ರಿಸಲ್ಟ್ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನ ಕೂಡ ಪಡ್ಕೊಳ್ಬಹುದು. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ತರ ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾರೆ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ, ನಮ್ಮ ಅದೃಷ್ಟ ಸಂಖ್ಯೆ ಯಾವುದು, ನಮ್ಮ ಅದೃಷ್ಟ ಬಣ್ಣ ಯಾವುದು, ನಮ್ಮ ಹೆಸರು ನಮಗೆ ಅದೃಷ್ಟವಾಗಿದೆಯಾ, ನಮ್ಮ ಜಾತಕದಲ್ಲಿ ನಾವು ಯಾವ ಕೆಲಸ ಮಾಡಿದ್ರೆ ನಮ್ಗೆ ಅದೃಷ್ಟ ತಂದು ಕೊಡುತ್ತೆ, ಎಲ್ಲವೂ ಕೂಡ ನಮ್ಮ ಜಾತಕದಲ್ಲೇ ಇರುತ್ತೆ. ಹಾಗಾಗಿ ನಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ಅದಕ್ಕನುಗುಣವಾಗಿರ್ತಕ್ಕಂತಹ ಪರಿಹಾರಗಳನ್ನ ನಾವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ನುರಿತ ಜ್ಯೋತಿಷ್ಯರಲ್ಲಿ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಬೇಕಾದ ಪರಿಹಾರಗಳನ್ನ ಕೂಡ ಮಾಡಿಕೊಡಿ. ಕುಂಭರಾಶಿಯವರು ಮಾಡಬೇಕಾಗಿರೋ ಪರಿಹಾರಗಳೇನಪ್ಪಾ ಅಂತಂದ್ರೆ, ಕುಂಭರಾಶಿಯ ರಾಶಾಧಿಪತಿ ಶನಿ ಆಗಿರೋದ್ರಿಂದ ನೀವು ಸ್ವಲ್ಪ 7.5 ಕೂಡ ಇರೋದ್ರಿಂದ ನೀವೆಲ್ಲರೂ ಶನಿವಾರ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭೇಟಿಯನ್ನ ಕೊಟ್ಬಿಟ್ಟು ಬನ್ನಿ. ಹಾಗೆ ಹನುಮಾನ್ ಚಾಲೀಸವನ್ನ ಕೂಡ ಓದೋದು ಉತ್ತಮ ಫಲವನ್ನ ಕೊಡುತ್ತೆ. ರಾಹುಕೇತುಗಳ ಪ್ರಭಾವ ಸ್ವಲ್ಪ ಕಮ್ಮಿ ಆಗ್ಲಿಕ್ಕೆ ಗಣಪತಿಯ ಪೂಜೆಯನ್ನ ಮಾಡ್ತಕ್ಕಂಥದ್ದು, ಸಂಕಷ್ಟಹರ ಚತುರ್ಥಿ ಅಥವಾ ಸಂಕಷ್ಟಹರ ಗಣಪತಿಯ ಆರಾಧನೆಯನ್ನ ಮಾಡ್ತಕ್ಕಂಥದ್ದು
ಲಾಭದಾಯಕ ಫಲಗಳನ್ನ ನಿಮಗೆ ಕೊಡುತ್ತೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ 2026ರಲ್ಲಿ ನೀವು ಅಂದುಕೊಂಡಂತೆ ಆಗ್ಲಿ, ಉತ್ತಮ ಫಲಗಳೆಲ್ಲವೂ ಕೂಡ ಪ್ರಾಪ್ತಿಯಾಗ್ಲಿ. ಎಲ್ರಿಗೂ ಕೂಡ ಶುಭವಾಗ್ಲಿ. ಸರ್ವೇ ಜನಃ ಸುಖಿನೋ ಭವಂತು.